ಸ್ನೇಹಿತರೆ, ಬೆಳ್ಳಂಬೆಳಗ್ಗೆನೆ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ನಮ್ಮ ಏನು ಡಿ.ಕೆ. ಶಿವಕುಮಾರ್ ಅವರು ಏನಿದ್ದಾರೆ, ಇದಕ್ಕೆ ಸಂಬಂಧಪಟ್ಟಂತೆ ಹೊಸ ಅಪ್ಡೇಟ್ ಅನ್ನ ಕೊಟ್ಟಿರುವಂತದ್ದು. ಹೌದು ಸ್ನೇಹಿತರೆ, ಬಹಳಷ್ಟು ಮಂದಿ ಬೇಜಾರಾಗಿದ್ರು ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ದಕ್ಕೆ. ಸೊ ಇವಾಗ ನಿಮ್ಮ ಖಾತೆಗಳಿಗೆ ಹಣ ಬಿಡುಗಡೆ ಶುರು ಆಗಿದೆ. ಈಗ 4,000 ಒಟ್ಟಿಗೆ ಹಣ ಬಿಡುಗಡೆ ಆಗ್ತಾ ಇದೆ. ನಿಮ್ಮ ಖಾತೆಗಳಿಗೆ ಕೂಡ 4,000 ಹಣ ಬರುತ್ತೆ. ಸ್ನೇಹಿತರೆ, ಇದಕ್ಕೆ ಸಂಬಂಧಪಟ್ಟಂತ ಹೊಸ ಅಪ್ಡೇಟ್ ಬಂದಿದೆ. ಪ್ರತಿಯೊಬ್ರು ನೋಡ್ಲೇಬೇಕು, ತಿಳ್ಕೊಳ್ಳೇಬೇಕು. ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ನೂ ಬಂದಿಲ್ಲ, ತಪ್ಪದೆ ನೋಡ್ಲೇಬೇಕು. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಎಂದರೆ ಈ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ಈ ಒಂದು ಹಣ ಏನ್ ಬಿಡುಗಡೆ ಆಗ್ತಾ ಇದೆ, ಏನು ಎಲ್ಲರಿಗೂ ಬಿಡುಗಡೆ ಆಗಿದೆಯಾ ಅಥವಾ ಸ್ವಲ್ಪ ಜನಗಳಿಗೆ ಬಿಡುಗಡೆ ಆಗಿದೆಯಾ, ಮತ್ತೆ ಕೆಲವು ಜನಗಳಿಗೆ ಬಂದಿದ್ರೆ ಇನ್ನು ಕೆಲವು ಜನಗಳಿಗೆ ಯಾವಾಗ ಬರುತ್ತೆ, ಈ ಹಣ ಏನಿದೆ 4,000 ಹಣ ಒಟ್ಟಿಗೆ ಟೋಟಲ್ ಆಗಿ ಎಷ್ಟು ದಿನಗಳಲ್ಲಿ ಜನರ ಖಾತೆಗೆ ಸೇರುತ್ತೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಒಂದು ಡೀಟೇಲ್ಸ್ ಕೊಟ್ಟಿದ್ದಾರೆ. ಯಾವ ದಿನಾಂಕ ಒಳಗಡೆಗಾಗಿ ಎಲ್ಲ ಪ್ರತಿಯೊಬ್ಬರ ಖಾತೆಗೆ, ಗೃಹಲಕ್ಷ್ಮಿಯರ ಖಾತೆಗೆ ಹಣ ಬರುತ್ತೆ ಅನ್ನೋದ್ರ ಬಗ್ಗೆ ಹೊಸ ಅಪ್ಡೇಟ್ ಕೊಟ್ಟಿರುವಂತದ್ದು. ಮತ್ತೆ ಇವತ್ತ ಯಾರ್ಯಾರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 4,000 ಹಣ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಹೊಸ ಅಪ್ಡೇಟ್ ಅನ್ನ ತಿಳಿಸಿದ್ದಾರೆ. ಯಾಕಂದ್ರೆ ಇಲ್ಲಿ ಏನು ನಿನ್ನೆಲಿಂದಾನೇ ಒಂದು ಪ್ರಾರಂಭ ಆಗಿದೆ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತು 12ನೇ ಕಂತಿನ ಹಣ ಬಿಡುಗಡೆ. ಸೊ ಈಗ ಅದ್ರ ಬಗ್ಗೆ ಒಂದು ಹೆಚ್ಚಿನ ಒಂದು ಡೀಟೇಲ್ಸ್ ಬಂದಿದೆ, ಹೊಸ ಅಪ್ಡೇಟ್ ಬಂದಿದೆ. ಯಾರ್ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ, ಯಾರ್ಯಾರು ಕಾಯ್ತಾ ಇದ್ರ 11ನೇ ಕಂತು 12ನೇ ಕಂತಿನ ಹಣ ಪಡೆಯೋದಕ್ಕೆ, ಪ್ರತಿಯೊಬ್ರು ನೋಡ್ಲೇಬೇಕಾದಂತ ಮಾಹಿತಿ ಪಕ್ಕ ತಿಳ್ಕೊಳ್ಳಿ. ಯಾಕಂದ್ರೆ ನಿಮಗೆ ಇದು ತಿಳ್ಕೊಂಡಿಲ್ಲಪ್ಪ ಅಂತಂದ್ರೆ ಹಣ ಬಂದಿಲ್ಲ ಅಂದ್ರೆ ಏನ್ ಮಾಡಕ್ ಆಗಲ್ಲ. ಆಮೇಲೆ ಯಾಕೆ ಬಂದಿಲ್ಲ, ಏನ್ ಬಂದಿಲ್ಲ, ಏನ್ ಸಮಸ್ಯೆ ಆಗಿದೆ ಅಂತ ನೀವೇ ಸ್ವಲ್ಪ ಪ್ರಾಬ್ಲಮ್ ನ ಅನುಭವಿಸ್ತೀರ. ಸೊ ಹಾಗಾದ್ರೆ ಬನ್ನಿ, ಒಂದು ಲೇಟೆಸ್ಟ್ ನ್ಯೂಸ್ ಅನ್ನ ತಿಳಿಸ್ಕೊಡ್ತಾ ಇದೀನಿ. ನೀವು ಮಾಡ್ಬೇಕಾಗಿರೋಂತ ಕೆಲಸ ಒಂದೇ, ಈ ವಿಡಿಯೋಕ್ಕೆ ಒಂದು ಲೈಕ್ ಅನ್ನ ಕೊಡಿ, ಮತ್ತೆ ಆದಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡೋದಕ್ಕೆ ಟ್ರೈ ಮಾಡಿ, ಜೊತೆಗೆ ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ. ಹಾಗಾದ್ರೆ ಬನ್ನಿ, 11 ಮತ್ತು 12ನೇ ಕಂತಿನ ಹಣ ಒಟ್ಟಿಗೆ 4,000 ಹಣ ಬಿಡುಗಡೆ ಬಗ್ಗೆ ಡಿ.ಕೆ. ಶಿವಕುಮಾರ್ ಅವರು ಏನ್ ಹೇಳಿದ್ದಾರೆ, ಇವತ್ತ ಯಾರಿಗೆಲ್ಲ ಈ ಒಂದು ಹಣ ಜಮಾ ಆಗುತ್ತೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿ, ಇನ್ನು ಎಷ್ಟು ದಿನಗಳ ಕಾಲಾವಕಾಶ ಇದೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಒಂದು ಡೀಟೇಲ್ಸ್ ನ ತಿಳಿಸ್ಕೊಡ್ತಾ ಇದೀನಿ. ಹೌದು ಸ್ನೇಹಿತರೆ, ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣದ ಬಗ್ಗೆ ಬಹಳಷ್ಟು ಮಂದಿ ಗೊಂದಲದಲ್ಲಿದ್ರು. ಯಾಕಂದ್ರೆ ಈ ಒಂದು ಕಳೆದ ಮೇ ತಿಂಗಳಿಂದ ಹಣ ಬಂದಿದ್ದಿಲ್ಲ. ಮೇ ತಿಂಗಳ ಆದ್ಮೇಲೆ 11ನೇ ಕಂತು 12ನೇ ಕಂತು ಹಣ ಬರ್ಬೇಕಾಗಿತ್ತು. ಈಗ ಆಗಸ್ಟ್ ಕೂಡ ಬಂತು. ಯಾಕಂದ್ರೆ 13ನೇ ಕಂತಿನ ಹಣ ಬಿಡುಗಡೆ ಆಗ್ಬೇಕು. ಇದೇನು ಹಣ ಬರುತ್ತಾ ಇಲ್ಲ ಅಂತ ಬಹಳಷ್ಟು ಮಂದಿ ಗೊಂದಲಕ್ಕೊಳಗಾಗಿದ್ರು. ಕೊನೆಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ರು. ಇನ್ನೇನು ಕೆಲವೇ ದಿನಗಳಲ್ಲಿ ನಿಮಗೆ ಹಣವನ್ನ ನಾವು ಪಾವತಿ ಮಾಡ್ತೀವಿ, ಅಂದ್ರೆ ಈಗ ಆಲ್ರೆಡಿ ಡಿ.ಬಿ.ಟಿ ಪುಷ್ ಆಗಿದೆ ಅಂತ ಹೇಳಿದ್ರು. ಸೊ ಎಲ್ಲರೂ ಸಮಾಧಾನದಿಂದ ಕಾಯ್ತಾ ಇದ್ರು. ಕೊನೆಗೂ ನಿನ್ನೆಲಿಂದನೇ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 2 ಕಂತುಗಳು, ಅಂದ್ರೆ 11ನೇ ಕಂತು 12ನೇ ಕಂತು ಒಟ್ಟಿಗೆ 4,000 ರೂಪಾಯಿ ಹಣ ಬಿಡುಗಡೆ ಆಗ್ತಾ ಇದೆ. ಸೊ ನಿನ್ನೆ ಬಂದಂತವ್ರಿಗೆ ಪರವಾಗಿಲ್ಲ, ಯಾರಿಗೆ ಹಣ ಬಂದಿಲ್ಲ ಅಂತವ್ರು ಈ ಒಂದು ಮಾಹಿತಿ ತಿಳ್ಕೊಳ್ಳೇಬೇಕು. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಏನಿದ್ದಾರೆ, ಈ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ನಿಲ್ಲಿಸೋದಿಲ್ಲ. ಪ್ರತಿಯೊಬ್ಬರ ಖಾತೆಗೆ ಕಂಟಿನ್ಯೂ ಆಗಿ ಹಾಕೇ ಹಾಕ್ತಿವಿ. ಎಷ್ಟೇ ಕಷ್ಟ ಬಂದ್ರು ಕೂಡ ಈ ಒಂದು ಗ್ಯಾರಂಟಿಗಳನ್ನ ಮುಂದುವರಿಸ್ತೀವಿ ಅಂತ ಹೇಳ್ತಾ ಈ ಒಂದು ಮಾತನ್ನ ಹೇಳಿರುವಂತದ್ದು. ಅಂದ್ರೆ ಈಗ ನಿನ್ನೆಲಿಂದ ಏನ್ ಬಿಡುಗಡೆ ಆಗಿದೆ, ಸೊ ಯಾರಿಗೆ ಬಂದಿಲ್ಲ ಜಸ್ಟ್ ನೀವು ವೇಟ್ ಮಾಡ್ಬೇಕು. ಇನ್ನು ಕಾಲಾವಕಾಶ ಬಹಳ ಇದೆ. ಬಂದಿಲ್ಲ ಅಂತಂದ್ರೆ ಬೇಜಾರಾಗಕ್ ಹೋಗಬೇಡಿ. ನಿಮ್ಮ ಖಾತೆಗಳಿಗೆ ಈ ಒಂದು 4,000 ಹಣ ಇವತ್ತಲ್ಲ ನಾಳೆ ಜಮಾ ಆಗುತ್ತೆ ಅಂತ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಮತ್ತೆ ಇದಕ್ಕ ಒಂದು ಡೇಟ್ ಅನ್ನ ಕೂಡ ಕೊಟ್ಟಿದ್ದಾರೆ. ಈ ಒಂದು ಆಗಸ್ಟ್ 10ನೇ ತಾರೀಕು ಒಳಗಡೆಗೆ ಪ್ರತಿಯೊಬ್ಬರ ಖಾತೆಗೆ ಈ ಒಂದು 2 ಕಂತುಗಳ ಹಣ ಜಮಾ ಮಾಡ್ತೀವಿ, ಹಾಗೆ ಆಗುತ್ತೆ ಅಂತ ಹೇಳಿದ್ದಾರೆ. ಅಂದ್ರೆ ಡೈಲಿ ಒಂದು ಅಪ್ಡೇಟ್ ಇದ್ದೇ ಇರುತ್ತೆ. ಹಣ ಬಿಡುಗಡೆ ಮಾಡ್ತಾ ಇರ್ತೀವಿ. ಸ್ವಲ್ಪ ಜನಗಳಿಗೆ ಈ ಒಂದು ಹಣ ಜಮಾ ಆಗುತ್ತೆ. ಪೂರ್ತಿಯಾಗಿ ಒಟ್ಟಿಗೆ ಎಲ್ಲಾ ಜನಗಳಿಗೆ ಹಣ ಜಮಾ ಆಗಲ್ಲ. ಇವತ್ತ ಒಂದ್ ಸ್ವಲ್ಪ ಪರ್ಸೆಂಟೇಜ್ ನಲ್ಲಿ ಇವತ್ತ ಸ್ವಲ್ಪ ಹಣ ಬಿಡುಗಡೆ ಮಾಡಿದ್ವಿ, ಮತ್ತೆ ನಾಳೆ ಒಂದ್ ಸ್ವಲ್ಪ ಜನಗಳಿಗೆ ಬಿಡುಗಡೆ ಮಾಡ್ತೀವಿ ಅಂತ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಒಟ್ಟಾರೆಯಾಗಿ ಆಗಸ್ಟ್ 10ನೇ ತಾರೀಕು ಒಳಗಡೆಗಾಗಿ ಪ್ರತಿಯೊಬ್ಬರ ಖಾತೆಗಳಿಗೆ ಈ ಒಂದು ಗೃಹಲಕ್ಷ್ಮಿ 11 ಮತ್ತು 12ನೇ ಕಂತಿನ ಹಣ ಒಟ್ಟಿಗೆ 4,000 ರೂಪಾಯಿ ಹಣವನ್ನ ನಾವು ಜಮಾ ಮಾಡ್ತೀವಿ. ಒಂದ್ ವೇಳೆ ಇವತ್ತು ಬಂದಿಲ್ಲ ಅಂದ್ರೆ ವೇಟ್ ಮಾಡಿ, ನಾಳೆ ಬರುತ್ತೆ, ಅಥವಾ ನಾಳೆ ಬಂದಿಲ್ಲ ಅಂದ್ರೆ ನಾಳೆ ಬರುತ್ತೆ. ಇನ್ನು ಕಾಲಾವಕಾಶವಿದೆ, ನೀವು ಜಸ್ಟ್ ವೇಟ್ ಮಾಡ್ತಾ ಹೋಗಿ. ನಿಮ್ಮ ಖಾತೆಗಳಿಗೆ ಕೂಡ ಈ ಒಂದು 4,000 ಹಣ ಜಮಾ ಆಗುತ್ತಂತ ಒಂದು ಧೈರ್ಯವಾದಂತ ಒಂದು ಮಾತನ್ನ ಹೇಳಿರುವಂತದ್ದು. ಸೊ ಹಾಗಾದ್ರೆ ಇವತ್ತು ಕೂಡ ಚೆಕ್ ಮಾಡಿ, ಯಾರಿಗೆ ಹಣ ಬಂತು ಯಾರಿಗೆ ಇಲ್ಲ ಅನ್ನೋದನ್ನ ತಪ್ಪದೆ ನಮಗೆ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ.